ಸಭಾನಾಯಕರು ಮಾತಾಡುವಾಗಲಿ ವಿರೋಧ ಪಕ್ಷದ ನಾಯಕರಾಗಿ ಮಾತಾಡುವಾಗಲಿ ನಾವು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಸದನದ ಗೌರವ ಕಡಿಮೆ ಆಗ್ತಾ ಇದೆ, ಚರ್ಚೆಯ ಗುಣಾತ್ಮಕವಾದಂಥ ಚರ್ಚೆ ನಡೀತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಸಾರ್ವಜನಿಕ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಪರಿಸ್ಥಿತಿ. ನಾನು ಇಂದಿನದೆಲ್ಲ ಮಾತಾಡಕ್ಕೆ ಹೋಗಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ಅಥವಾ ಮುಖ್ಯ ಸಭಾನಾಯಕನಾಗಿರುವಾಗ ಅಥವಾ ಬೇರೆ ಮಂತ್ರಿ ಆಗಿರುವಾಗ ಸದಸ್ಯನಾಗಿರುವಾಗ ನಾನು ಯಾವತ್ತೂ ಕೂಡ ಸದನದಲ್ಲಿ ಅನ್ಪಾರ್ಲಿಮೆಂಟ್ರಿನ ಉಪಯೋಗಿಸಿಲ್ಲ. ವಿರೋಧ ಪಕ್ಷದಲ್ಲಿದ್ದರೂ ಕೂಡ ವಿರೋಧ ಪಕ್ಷದ ನಾಯಕನಾಗಿದ್ದರೂ ಪರ್ಲಿಮೆಂಟ್ರಿ ಪದಗಳನ್ನೇ ಉಪಯೋಗಿಸಿರ್ತಕ್ಕಂಥದ್ದು. ಆ ಥರ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸಿದ್ರೆ ನೀವು ಇದ್ದೀರಿ ಅಥವಾ ಬೇರೆ ಮಂತ್ರಿಗಳಿದ್ದಾರೆ, ಅದು ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಸಹಜ. ಆದರೆ ಪಾರ್ಲಿಮೆಂಟರಿ ಪದಗಳನ್ನು ಉಪಯೋಗಿಸಿದಾಗ ಅದನ್ನು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ನಾನು ನಮ್ಮ ಮಂತ್ರಿಗಳಿಗೂ ಹೇಳ್ತೀನಿ ಮತ್ತು ಸದಸ್ಯರಿಗೂ ಕೂಡ ಹೇಳ್ತೀನಿ, ವಿರೋಧ ಪಕ್ಷದವರು ಮಾತಾಡುವಾಗ ಅಡ್ಡಿಪಡಿಸ್ತಕ್ಕಂಥದ್ದು ಸುಮ್ಮನೆ ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇಲ್ಲಿ ಕೃಷ್ಣ ಬೈರೇಗೌಡರು ಅವರು ಫ್ಯಾಕ್ಟ್ಸ್ ಹೇಳಿದ್ರು ಅಷ್ಟೇ, ಬಟ್ ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಈಡಾದ್ರು ಮಾತ್ರ ಫ್ಯಾಕ್ಟ್ಸ್ ಹೇಳೋದು, ಸತ್ಯ ಹೇಳಬೇಕು, ವಾಸ್ತವ ಸಂಗತಿಗಳನ್ನು ಹೇಳಬೇಕು. ಈಡಾಗಲ್ಲ ಅಂತಂದ್ರೆ ಮಧ್ಯಪ್ರವೇಶ ಮಾಡೋದು ಸರಿಯಲ್ಲ. ಸೊ ಅದು ನಾನಾಗಲಿ ನೀವಾಗಲಿ ಯಾರೇ ಆಗಲೂ ಕೂಡ ನಾವು ಈಡಾಗಲ್ಲ ಅಂತಂದ್ರೂ ಕೂಡ ಅನೇಕ ಸಾರಿ ನಿಮ್ಮ ಸದಸ್ಯರು ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಹೋಗ್ಲಿ ಯಾಕೆ, ಬಟ್ ಈಡಾಗಲ್ಲ ಅಂತಂದ್ರೆ ಅಡ್ಡಿಪಡಿಸಬಾರ್ದು. ಎರಡು ಕಡೆ, ಈ ಕಡೆ ಆ ಕಡೆ. ವಿರೋಧ ಪಕ್ಷದವರಿಗೆ ಹಕ್ಕಿದೆ, ಟೀಕೆ ಮಾಡತಕ್ಕಂಥ ಹಕ್ಕಿದೆ, ಟೀಕೆ ಮಾಡಿ, ಬಟ್ ಅನ್ಪಾರ್ಲಿಮೆಂಟರಿ ಪದಗಳನ್ನು ಉಪಯೋಗಿಸಬೇಡಿ. ಸಾಧ್ಯವಾದ ಮಟ್ಟಿಗೆ ಅಸತ್ಯವನ್ನ ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಿ ಅಷ್ಟೇ. ಟೀಕೆ ಮಾಡೋರು ಜಾಸ್ತಿ ಯಾರು? ವಿರೋಧ ಪಕ್ಷದವರು ಟೀಕೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಟೀಕೆ ಮಾಡಿ. ಆದರೆ ವಾಸ್ತವ ತಳಹದಿ ಮೇಲೆ ಟೀಕೆಗಳನ್ನು ಮಾಡಿ ಅಷ್ಟೇ. ಟೀಕೆಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಸಮರ್ಥವಾಗಿದ್ದೀವಿ, ಉತ್ತರ ಕೊಡೋಣ. ಆದರೆ ಉತ್ತರ ಕೊಡುವಾಗ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬೇಡಿ. ಯಾರೇ ಆಗಲಿ, ಇವರಾಗಲಿ ಅವರಾಗಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ. ಸೊ ಸಭಾನಾಯಕರು ಮಾತಾಡುವಾಗಲಿ, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗಲಿ ಅಥವಾ ಬೇರೆ ಮನೆ ಸದಸ್ಯರುಗಳು ಮಾತಾಡುವಾಗಲಿ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಇದನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡೋಣ. ಬಿಕಾಸ್ ಅದರ ಗೌರವ ಎತ್ತಿಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದೇ ನಿಮಿಷ ಮುಖ್ಯಮಂತ್ರಿ, ನಾನು ಏನು ಅನ್ಪಾರ್ಲಿಮೆಂಟರಿ ಪದ ಮತ್ತೆ ನಾನು ಏನು ಅಂಕಿಅಂಶ ಕೊಟ್ಟೆ ಅದನ್ನು ದಯವಿಟ್ಟು ಒಂದ್ಸಲ ನಾನು ಅಂಕಿಅಂಶ ಕೊಟ್ಟೆ, ನಾನು ಅಂಕಿಅಂಶ ಕೊಟ್ಟಿಲ್ಲ, ನಾನು ಏನು ಅಂಕಿಅಂಶ ಕೊಟ್ಟಿಲ್ಲ, ಮಾಡ್ತಾ ಇಲ್ಲ ಅಂತ ಹೇಳಿದೆ. ರೈಟ್ಸ್ ಇಲ್ಲ ನನಗೆ, ವಿರೋಧ ಪಕ್ಷಕ್ಕೆ ಅಶೋಕ, ನಿನಗೆ ದೂಷಿಸ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಬ್ಯೂಸಿಂಗ್ ಯು ಅಥವಾ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಅದು ಮಾಡಬಾರ್ದು. ಯಾರುವೆ ಮಾಡೋದ್ರಿಂದ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಗಂಭೀರವಾಗಿ ಚರ್ಚೆ ಮಾಡೋಣ. ಸರ್ಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಣ, ನೀವೇನು ಹೇಳಬೇಕು ಅದನ್ನು ಹೇಳಿ. ಆದರೆ ನಾವು ಯಾವತ್ತೂ ಕೂಡ ಪರಸ್ಪರ ನಾವೇನು ದ್ವೇಷಿಗಳಲ್ಲ. ನೀವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ರೂಲಿಂಗ್ ಪಾರ್ಟಿನಲ್ಲಿ ಇದ್ದೀವಿ. ನೀವು ಏನು ಹೇಳ್ತೀರಿ ಅದನ್ನು ಕೇಳಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಕೇಳುವಾಗ ನಾವು ಸ್ವಲ್ಪ ಸಂಯಮನ ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಅನ್ಪಾರ್ಲಿಮೆಂಟರಿನ ಬಳಸಬಾರ್ದು ಅಂತಕ್ಕಂಥದ್ದನ್ನ ಮಾಡಬೇಕು. ಆಗ ಚರ್ಚೆ ಗುಣಮಟ್ಟ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ.